ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಕೈರುಚಿ ಚಾನಲ್ಗೆ. ಇಂದು ನಾನು ತುಂಬಾ ಈಸಿಯಾಗಿ ಹಾಗೂ ಅತಿ ಕಡಿಮೆ ಸಮಯದಲ್ಲಿ ಮನೆಯಲ್ಲಿರುವಂಥ ಐಟಮ್ಸ್ನ ಯೂಸ್ ಮಾಡಿಕೊಂಡು ಸಿಂಪಲಾಗಿ ಈವ್ನಿಂಗ್ ಸ್ನ್ಯಾಕ್ಸ್ನ ಮಾಡಿದ್ದೀನಿ. ಈ ಮಸಾಲ ಬ್ರೆಡ್ ಟೋಸ್ಟ್ನ ತುಂಬಾ ಈಸಿಯಾಗಿ ಮಾಡ್ಬೋದು. ಹೊರಗಡೆ ಹೋಗಿ ಬೇಕರಿಗಳಲ್ಲಿ ತಿನ್ನೋದಕ್ಕಿಂತ ಸಿಂಪಲಾಗಿ ಮನೇಲಿ ಬ್ರೆಡ್ ಪೀಸ್ ಇದ್ದರೆ ಸಾಕು. ಮಕ್ಕಳಿಗೆ ಇಷ್ಟ ಆಗೋ ಥರ ಈ ಸ್ನ್ಯಾಕ್ಸ್ ಒನ್ ಟೈಮ್ ಮಾಡಿಕೊಟ್ರೆ ಪದೇ ಪದೇ ಕೇಳ್ತಾರೆ. ಅಷ್ಟು ಟೇಸ್ಟಿಯಾಗಿ ಹಾಗೂ ಅಷ್ಟು ಕ್ವಿಕ್ಕಾಗಿ ಕೂಡ ಮಾಡುವಂಥ ಈ ಬ್ರೆಡ್ ಟೋಸ್ಟ್ನ ಹೇಗೆ ಮಾಡೋದಂತ ನಾನು ನಿಮಗೆ ಸಿಂಪಲಾಗಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಾನು ಮೊದಲಿಗೆ ಇಲ್ಲಿ ಸ್ಟೆಫನ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಬ್ರೆಡ್ಡಿಗೆ ಟೋಸ್ಟ್ನ ರೆಡಿ ಮಾಡ್ಕೊಳ್ಬೇಕಲ್ವ. ಹಾಗಾಗಿ ನೋಡಿ, ಈಗ ಚೆನ್ನಾಗಿ ನಾನು ಒಂದು ಪ್ಯಾನ್ಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸಾಧ್ಯ ಆದಷ್ಟು ಸ್ವಲ್ಪ ಎಣ್ಣೆನ ಕಡಿಮೆನೇ ಹಾಕ್ಕೊಳ್ಳಿ. ಬ್ರೆಡ್ಡಲ್ಲಿ ಜಾಸ್ತಿ ಎಣ್ಣೆ ಅನಿಸಿದರೆ ತಿನ್ಲಿಕ್ಕೆ ಮದ ಅನಿಸುತ್ತೆ. ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮಾತ್ರ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಒಂದು ಮಾತ್ರ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. 3 ಮೀಡಿಯಮ್ ಸೈಜ್ ಆಗಿರೋ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು. ಯಾಕೆಂದರೆ ಖಾರದ ಪುಡಿನೂ ಹಾಕೋದ್ರಿಂದ ಕೆಲವ್ರಿಗೆ ಮಕ್ಕಳು ಖಾರ ಜಾಸ್ತಿ ಇದ್ದರೆ ಕೆಲವ್ರು ಮಕ್ಕಳು ತಿಂತಾರೆ, ಕೆಲವರು ದೊಡ್ಡವರು ಕೂಡ ತಿನ್ನೋದಿಲ್ಲ ಖಾರ ಜಾಸ್ತಿ ಇದ್ದರೆ. ಹಾಗಾಗಿ ನಿಮಗೆ ಬೇಡ ಅನ್ನೋರು ಹಸಿಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಕೊಳ್ಬೋದು ಖಾರದ ಪುಡಿನೂ ಹಾಕೋದ್ರಿಂದ. ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಚಿಟಿಕೆ ಆಗೋಷ್ಟು ಮಾತ್ರ ಹಾಕ್ಕೊಳ್ಳಿ. ಯಾಕೆಂದರೆ ಅದು ಫುಲ್ ಯೆಲ್ಲೋ ಕಲರ್ ಆಗಿಬಿಡುತ್ತೆ. ಹಾಗಾಗಿ ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬಾಡೋ ತನಕ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ತೀರಾ ಇದು ಈರುಳ್ಳಿ ಬೇಯಿಸೋದು ಬೇಡ, ಮೀಡಿಯಮ್ ಆಗಿ ಬೇಯಿದ್ರೆ ಸಾಕು. ನೋಡಿ, ಈಗ ಒಂದು 100%ಅಲ್ಲಿ 50% ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಈಗ ನಾನು ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನೀವೇನಾದರೂ ಹೊರಗಡೆ ಹೋಗಿ ಬೇಕ್ರಿಗಳಲ್ಲಿ ಈ ಬ್ರೆಡ್ ಟೋಸ್ಟ್ ತಿನ್ನೋದಕ್ಕಿಂತ ಕೆಲವ್ರಿಗೆ ಹೊರಗಡೆ ಹೋಗಿ ತಿಂದ್ರೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಮನೇಲಿ ಮಾಡ್ಕೊಂಡು ತಿಂದರೆ ಇಷ್ಟ ಆಗುತ್ತೆ. ಅಂಥವ್ರಿಗೆ ನಾನು ಈ ರೆಸಿಪಿನ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಬ್ಯಾಚುಲರ್ಸ್ ಆಗಿದ್ರೆ ಅಥವಾ ಬ್ಯುಸಿ ಮಾಮ್ಸ್ ಆಗಿದ್ರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಇದೆಲ್ಲನೂ ಹಾಕ್ಕೊಂಡು ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು, ಅಂದರೆ 3/4 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ನಮ್ಮದು ಕಲರ್ ಕೂಡ ಜಾಸ್ತಿ ಇದೆ. ಹಾಗಾಗಿ ಜಾಸ್ತಿ ಹಾಕಿದ್ದೀನಿ ಅನ್ನೋ ಥರ ಅನಿಸುತ್ತೆ. ಕಲರ್ ಜಾಸ್ತಿ ಇರೋದ್ರಿಂದ ಆಗನ್ಸುತ್ತೆ ಅಷ್ಟೇ. ಖಾರದ ಪುಡಿಯನ್ನು ಹಾಕ್ಕೊಂಡು ಖಾರಕ್ಕೆ ತಕ್ಕಂತೆ ನೋಡಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬೇಯೋದಕ್ಕೆ ಸ್ವಲ್ಪ ಎಣ್ಣೆ ಕಡಿಮೆ ಅನ್ನಿಸ್ತು. ಹಾಗಾಗಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಮತ್ತೆ ಎಣ್ಣೆನ ಹಾಕ್ಕೊಂಡೆ. ಇಷ್ಟೇ ಇರಬೇಕು, ಇಷ್ಟರಲ್ಲೇ ನೀವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಎಣ್ಣೆ ಹಾಕೋ ಬದಲು ನೀವು ಬಟರ್ ಇದ್ದರೂ ಕೂಡ ಬಟರ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇದನ್ನೆಲ್ಲ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡು ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತಳ ಕೂಡ ಹತ್ತಬಾರ್ದಲ್ವ. 2 ನಿಮಿಷಕ್ಕೊಂದ್ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಲ್ರೆಡಿ ಸ್ಟೆಫನ್ ಕೂಡ ತುಂಬಾ ಚೆನ್ನಾಗಿ ರೆಡಿ ಆಗ್ತಿದೆ. ನೀವು ಬೇಕಿದ್ರೆ ಇದಕ್ಕೆ ಗರಂ ಮಸಾಲ ಪೌಡರ್, ಚಿಕನ್ ಮಸಾಲ ಪೌಡರ್ ಯಾವುದಾದ್ರೂ ಆ್ಯಡ್ ಮಾಡ್ಕೊಳ್ಬೋದು. ಬಟ್ ನೀವೇನಾದರೂ ಗರಂ ಮಸಾಲ, ಚಿಕನ್ ಮಸಾಲ ಆ್ಯಡ್ ಮಾಡಿದರೆ ಈ ಸ್ಟೆಫನ್ ಟೇಸ್ಟ್ ಹೊರಟೋಗ್ಬಿಡುತ್ತೆ. ಅದು ಬ್ರೆಡ್ ಟೋಸ್ಟ್ಗೆ ಖಂಡಿತವಾಗ್ಲೂ ಟೇಸ್ಟ್ ಬರೋದಿಲ್ಲ, ಬರೀ ಮಸಾಲೆ ಪೌಡರ್ ಸ್ಮೆಲ್ ಬರುತ್ತೆ. ಆ ಕಾರಣಕ್ಕಾಗಿ ನಾನು ಯಾವ ಮಸಾಲೆ ಪೌಡರ್ ಕೂಡ ಯೂಸ್ ಮಾಡಿಲ್ಲ. ಸಿಂಪಲಾಗಿ ಬರೀ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿದಲ್ಲಿ ಸ್ಟೆಫನ್ನ ರೆಡಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಕಂಪ್ಲೀಟಾಗಿ ಈಗ ಸ್ಟೆಫನ್ ಕೂಡ 100% ಆಗಿ ರೆಡಿ ಆಗಿದೆ. ಇಷ್ಟು ಬೇಯಿದ್ರೆ ಸಾಕು, ತೀರಾ ಸಣ್ಣದಾಗಿ ಬಾಡೋ ತನಕ ಬೇಯಿಸೋದು ಬೇಡ. ಈಗ ಗ್ಯಾಸನ್ನು ಆಫ್ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಅದಕ್ಕಿಂತ ಮುಂಚೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಕಂಪ್ಲೀಟಾಗಿ ಆಫ್ ಮಾಡ್ಕೊಳ್ಳಿ. ಬ್ರೆಡ್ಗೆ ಬೇಕಾದಂಥ ಈ ಸ್ಟೆಫನ್ ಕೂಡ ತುಂಬಾ ಈಸಿಯಾಗಿ ರೆಡಿ ಮಾಡಿಕೊಂಡ್ರೆ ಸಾಕು. ಈಗ ಇದನ್ನ ಕಂಪ್ಲೀಟಾಗಿ ಕೂಲ್ ಆಗಲಿಕ್ಕೆ ಸೈಡಲ್ಲಿಡಿ. ನೆಕ್ಸ್ಟ್ ನಾನು ಅದೇ ಗ್ಯಾಸ್ಗೆ ಆನಲ್ಲೇ ಇರಲಿ ಒಂದು ತವ ತೊಗೊಂಡಿದ್ದೀನಿ. ತವಾಗೆ ಚೆನ್ನಾಗಿ ನಾನೀಗ ಬಟರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಮನೇಲಿ ಬಟರ್ ಇಲ್ಲ ಅನ್ನೋರು ನಾರ್ಮಲಾಗಿ ಬ್ರೆಡ್ ಪೀಸ್ನೇ ಅದೇ ಥರ ನೀವು ರೋಸ್ಟ್ ಮಾಡ್ಕೊಳ್ಬೋದು. ಬಟರ್ ಇಲ್ಲ ಅನ್ನೋರು ತುಪ್ಪ ಕೂಡ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೋದು. ಗ್ಯಾಸನ್ನು ಚೆನ್ನಾಗಿ ನೀವು ತವಾನ ಚೆನ್ನಾಗಿ ನೀವು ಕಾಯಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ತವಾದಲ್ಲಿ ಒಂದು ರೌಂಡ್ಗೆ 4 ಪೀಸಸ್ ಬ್ರೆಡ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಲ್ಲೆಲ್ಲಿ ಬ್ರೆಡ್ನ ಅಪ್ಲೈ ಮಾಡ್ತೀರೋ ಅಲ್ಲಲ್ಲಿ ಸ್ವಲ್ಪ ಬಟರ್ನ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಅದ್ರ ಮೇಲೆ ಕೂಡ ಸ್ವಲ್ಪ ಬಟರ್ನ ಚೆನ್ನಾಗಿ ಅಪ್ಲೈ ಮಾಡಿದರೆ ತುಂಬಾ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ಬಟರ್ ವಿತೌಟ್ ಬಟರ್ ಇಲ್ಲೇ ಇದ್ದರೂ ಕೂಡ ನೀವು ಬ್ರೆಡ್ ಟೋಸ್ಟ್ನ ಮಾಡ್ಕೊಳ್ಬೋದು. ಬಟರ್ ಬೇಕೇ ಬೇಕು ಅಂತೇನಿಲ್ಲ. ಸ್ವಲ್ಪ ಬಟರ್ ಜಾಸ್ತಿ ಹಾಕಿದರೆ ತುಂಬಾ ಕ್ರಿಸ್ಪಿಯಾಗಿ ರೆಡಿ ಆಗುತ್ತೆ. ಆ ಕಾರಣಕ್ಕಾಗಿ ನಾನು ಸ್ವಲ್ಪ ಬಟರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಗ್ಯಾಸನ್ನು ಈಗ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ 2 ಕಡೆ ರೋಸ್ಟ್ ಆಗೋ ತನಕ ಬೇಯಿಸ್ಕೊಳ್ಬೇಕು. ನೋಡಿ, ಇಷ್ಟ ಆದರೆ ಸಾಕು. ನೀವು ಒಂದು ರೌಂಡಲ್ಲಿ 4 ಪೀಸ್ ಬ್ರೆಡ್ ಆದರೂ ರೋಸ್ಟ್ ಮಾಡ್ಕೊಳ್ಬೋದು, 2 ಪೀಸ್ ಬ್ರೆಡ್ ಆದರೂ ರೋಸ್ಟ್ ಮಾಡ್ಕೊಳ್ಬೋದು. ಈಗ ನಾನು ಒಂದೊಂದೇ ನಿಧಾನವಾಗಿ ಉಲ್ಟಾ ತಿರುಗಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತಿಗೆ ನೀವು ಉಲ್ಟಾ ತಿರುಗಿಸ್ತಾನೆ ಇರಿ, ಇಲ್ಲ ಅಂದರೆ ಬ್ರೆಡ್ ಕೂಡ ಒಂದೇ ಸೈಡ್ ಒತ್ತೋಗೋ ಚಾನ್ಸಸ್ ತುಂಬ ಇರುತ್ತೆ. ಈಗ ನಾನು ಚೆನ್ನಾಗಿ ಬ್ರೆಡ್ನ ಟೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವೇನಾದರೂ ಮನೇಲಿ ಮಕ್ಕಳಿಗೆ ಸ್ನ್ಯಾಕ್ಸ್ನ ಮಾಡ್ಕೊಡ್ಬೇಕಂತ ಏನಾದರೂ ಸರ್ಚಿಂಗ್ನ ಮಾಡ್ತಿದ್ರೆ ಈ ಸ್ನ್ಯಾಕ್ಸ್ನ ಒಂದ್ಸಲ ಟ್ರೈ ಮಾಡಿ ನೋಡಿ. ದಿಸ್ ಈಸ್ ಮೈ ಫೇವ್ರೆಟ್
ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ನೋಡಿ ನಿಧಾನವಾಗಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಸೊ ಒಂದೇ ಕಡೆ ಬೇಯಿಸೋದು ಬೇಡ. ಸೊ ನೋಡಿ ಒಂದೇ ಕಡೆ ಏನಾದರೂ ನೀವು ಆನ್ ಮಾಡ್ಕೊಂಡು ಗ್ಯಾಸಲ್ಲಿ ಬಿಟ್ಟರೆ ಒಂದೇ ಸೈಡ್ ಕಲರ್ ಕೂಡ ಚೇಂಜ್ ಆಗುತ್ತೆ, ಒಂದು ಸೈಡ್ ವೈಟ್ ಆಗೇ ಇರುತ್ತೆ. ಕಂಪ್ಲೀಟಾಗಿ ಈಗ ನಾನು 4 ಪೀಸಸ್ ಬ್ರೆಡ್ನು ಸಹ ಇದೇ ಥರ ನೋಡಿ ಈ ಕಲರ್ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದರೆ ಸಾಕು. ನೋಡಿ ಈಗ ಗ್ಯಾಸಿಂದ ತೆಗಿತಾ ಇದ್ದೀನಿ. ನೋಡಿ ನಾನು ಈ ಬ್ರೆಡ್ನ ಬಟರ್ನ ಹಾಕಿ ನಾನೀಗ ರೋಸ್ಟ್ ಮಾಡ್ಕೊಂಡಿದ್ದೀನಿ. ವಿತೌಟ್ ಬಟರ್ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೇಮ್ ಸ್ಟ್ರೆಚ್ ಬರುತ್ತೆ, ಬಟ್ ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಅನಿಸುತ್ತೆ. ನನಗೆ ಯಾವುದೇ ರೀತಿ ತವಾದ ಮೇಲೆ ಬಟರ್ ಅಪ್ಲೈ ಮಾಡಿಲ್ಲ. ಸಿಂಪಲ್ಗೆ 2 ಪೀಸ್ ಬ್ರೆಡ್ನ ಇಟ್ಟಿದ್ದೀನಿ. ಗ್ಯಾಸನ್ನು ಈಗ ಮೀಡಿಯಮ್ ಟು ಹೈ ಫ್ಲೇಮ್ ಇಟ್ಕೊಂಡು ಈ ಥರ ಪ್ರೆಸ್ ಮಾಡ್ತಾ ಬಂದರೆ ಎಲ್ಲ ಕಡೆಯೂ ಕೂಡ ಬ್ರೆಡ್ ಒಂದೇ ಸಮನೆ ಟೋಸ್ಟ್ ಆಗುತ್ತೆ. ಸೊ ನೀವು ನೋಡ್ತಿರ್ಬೋದು ನೋಡಿ ಈ ಥರ ಬ್ರೆಡ್ನ ಯಾವಾಗಲೂ ಸ್ವಲ್ಪ ಪ್ರೆಸ್ ಮಾಡ್ತಾನೆ ಇರಿ. ನೋಡಿ ಕಂಪ್ಲೀಟಾಗಿ ನಾನು ವಿತೌಟ್ ಬಟರಿಂದ ಈ ಥರ ನಾನು ಬ್ರೆಡ್ನ ರೋಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಅನಿಸುತ್ತೆ ಅಷ್ಟೇ. ಸೊ ನೋಡಿ ಈಗ ನಾನು ಮಾಡಿರುವಂಥ ಈ ಈರುಳ್ಳಿ ಸ್ಟಫನ್ ಕೂಡ ಕಂಪ್ಲೀಟಾಗಿ ಕೂಲಾಗಿದೆ. ಜಸ್ಟಲ್ಲಿ ಅರ್ಧ ಪೀಸ್ ಆಗೋಷ್ಟು ಬಟರ್ನ ಆ್ಯಡ್ ಮಾಡಿದ್ದೆ. ಸೊ ಅದು ಕೂಲಾಗಿರೋದ್ರಿಂದ ಸ್ವಲ್ಪ ಬಟರ್ ಮೆಲ್ಟ್ ಕಡಿಮೆ ಆಗಿದೆ ಅಷ್ಟೇ. ಸೊ ಈಗ ನೋಡಿ ಚೆನ್ನಾಗಿ ಕಂಪ್ಲೀಟಾಗಿ ಇದು ಕೂಲ್ ಆದಮೇಲೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ಮಸಾಲ ಟೇಸ್ಟ್ನ ಬ್ರೆಡ್ ಮೇಲೆ ಅಪ್ಲೈ ಮಾಡ್ತಾ ಬನ್ನಿ. ನಿಮ್ಗೆ ಎಷ್ಟು ಬೇಕೋ, ಕೆಲವ್ರಿಗೆ ಜಾಸ್ತಿ ಇದ್ದರೆ ಸ್ಟಫನ್ ಇಷ್ಟ ಆಗುತ್ತೆ, ಕೆಲವರಿಗೆ ಮೀಡಿಯಮ್ ಆಗಿದ್ದರೆ ಇಷ್ಟ ಆಗುತ್ತೆ. ನಾನು ಕೂಡ ಮೀಡಿಯಮ್ ಆಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು 2 ವಿಧಾನದಲ್ಲಿ ಕೂಡ ಮಾಡ್ಕೊಳ್ಬೋದು. ಡೈರೆಕ್ಟಾಗಿ ಬ್ರೆಡ್ ಮೇಲೆ ಸ್ಟಫನ್ನ ಅಪ್ಲೈ ಮಾಡಿಕೊಂಡು ಡೈರೆಕ್ಟಾಗಿ ತವಾದ ಮೇಲೆ ಇಟ್ಟು 2 ಕಡೆನೂ ಬೇಯಿಸ್ಕೊಳ್ಬೋದು. ಹಂಗೆ ಮಾಡೋದ್ರಿಂದ ಸ್ಟಫನ್ ಎಲ್ಲ ಕೆಳಗಡೆ ಬಿದ್ದುಬಿಡುತ್ತೆ. ಸೊ ಟೇಸ್ಟ್ ಅನಿಸೋದಿಲ್ಲ. ಸೊ ಹಾಗಾಗಿ ಈ ಥರ ಬ್ರೆಡ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ನೀವು ಈ ಥರ ಒಂದು ಮೇಲೆ ಒಂದು ಬ್ರೆಡ್ನ ಅಪ್ಲೈ ಮಾಡ್ತಾ ಬಂದರೆ ತುಂಬಾ ಟೇಸ್ಟಿಯಾಗಿ ನಿಮಗೆ ಈ ಮಸಾಲ ಬ್ರೆಡ್ ಟೋಸ್ಟ್ ಕೂಡ ರೆಡಿ ಆಗುತ್ತೆ. ಸೊ ಈಗ ನಾನು ಚಾಕುವಿನ ಸಹಾಯದಿಂದ ನಿಧಾನವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಸ್ನೇಹಿತರೆ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಅತಿ ಕಡಿಮೆ ಸಮಯದಲ್ಲಿ ಮಾಡ್ಬೋದು. ಯಾವುದೇ ರೀತಿ ಇಂಗ್ರೀಡಿಯೆಂಟ್ಸ್ನ ಹೊರಗಡೆ ತರೋ ನೆಸೆಸಿಟಿ ಇಲ್ಲ. ಮನೇಲಿರುವಂಥ ಐಟಮ್ಸ್ನ ಯೂಸ್ ಮಾಡ್ಕೊಳ್ಬೋದು. ಸೊ ನೀವೇನಾದರೂ ಒಂದು ಸಲ ಟ್ರೈ ಮಾಡಿದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನೋಡಿ ಈಗ ನಾನು 2 ಉಳಿದಿರತಕ್ಕಂಥ ಬ್ರೆಡ್ಡಿಗೂ ಕೂಡ ಸೇಮ್ ಇದೇ ಥರ ಅಪ್ಲೈ ಮಾಡ್ಕೊಂಡು ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಟ್ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ತುಂಬ ಅಟ್ರಾಕ್ಟಿವ್ ಅನಿಸುತ್ತೆ ತಿನ್ನಲಿಕ್ಕೆ. ಸೊ ಹಾಗಾಗಿ ಪೀಸಸ್ ಬ್ರೆಡ್ನ ಕೊಟ್ಟರೆ ತಿನ್ನೋದಕ್ಕೆ ಕಷ್ಟ ಅನಿಸುತ್ತೆ. ಈ ಥರ ಕಟ್ ಮಾಡ್ಕೊಂಡು ಕೂಡ ಕೊಟ್ಟರೆ ಅವ್ರಿಗೂ ತಿನ್ನೋಕ್ಕೂ ಕೂಡ ತುಂಬ ಇಷ್ಟ ಆಗುತ್ತೆ, ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಸಿಗೋಣ ಮತ್ತು ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.